ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪ. ಇವತ್ತು ನಾನು ತುಂಬಾ ಈಸಿ ಮೆಥಡಲ್ಲಿ ತುಂಬ ಸಿಂಪಲಾಗಿ ಬಿಗಿನರ್ಸ್ಗೆ ಅಂತಲೇ ಕಾಟನ್ ಫ್ಯಾಬ್ರಿಕ್ ಯೂಸ್ ಮಾಡಿ ತುಂಬ ಸಿಂಪಲ್ ವೇಯಲ್ಲಿ ಶಾರ್ಟ್ ಫ್ರಾಕ್ ಕಟಿಂಗು ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಇದು ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿರತ್ತೆ ಆ್ಯಂಡ್ ಸ್ಟೈಲಿಶ್ ಲುಕ್ ಥರ ಕಾಣಿಸತ್ತೆ. ಆ್ಯಂಡ್ ಇದು ಬಂದು ಕಂಪ್ಲೀಟಾಗಿ ಬಿಗಿನರ್ಸ್ಗೆ ಅಂತಲೇ ಮಾಡಿದ್ದೀನಿ. ಇದು ಸ್ವಲ್ಪ ಶಾರ್ಟ್ ಡ್ರೆಸ್ ಥರ ಇರತ್ತೆ. ಇದನ್ನು ನೀವು ಈ ಥರನೇ ವೇರ್ ಮಾಡ್ಕೋಬೋದು. ಸ್ವಲ್ಪ ಸ್ಟೈಲಿಶ್ ಆಗು ಕಾಣಿಸುತ್ತೆ ಆ್ಯಂಡ್ ಲುಕ್ ವೈಸು ಚೆನ್ನಾಗಿರತ್ತೆ. ಸೊ ಕ್ಯಾಶುವಲ್ ಆಗಿ ವೇರ್ ಮಾಡ್ಕೋಬೋದು. ಕಾಲೇಜ್ ಸ್ಟೂಡೆಂಟ್ಸ್ಗೆ ಈ ಥರ ಯೂಸ್ ಆಗುತ್ತೆ. ನೀವು ಬಿಗಿನರ್ಸ್ ಆಗಿದ್ರೂ ಅಷ್ಟೇ ಆರಾಮಾಗಿ ಡಿಸೈನ್ ಮಾಡ್ಕೋಬೋದು. ಈ ಫ್ರಾಕ್ ಏನಿದೆ ಇದು ಮ್ಯಾಕ್ಸಿ ಟೈಪ್ ಬರುತ್ತೆ. ಸ್ಲೀವ್ಸು ನಾನು ಈ ಥರ ಇದಕ್ಕೆ ಎಲಾಸ್ಟಿಕ್ ಎಲ್ಲ ಯೂಸ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ. ಸ್ವಲ್ಪ ಪಫ್ ಥರನೂ ಇರತ್ತೆ, ಲುಕ್ ವೈಸ್ ಚೆನ್ನಾಗಿರತ್ತೆ. ನೋಡಿ, ಈ ಡ್ರೆಸ್ ಏನಿದೆ ಇದನ್ನು ಡಿಸೈನ್ ಮಾಡೋದಕ್ಕೆ ನಾನು 2.5 ಮೀಟರ್ ಕಾಟನ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ನೀವು ಕಾಟನ್ ಫ್ಯಾಬ್ರಿಕೇ ತೊಗೋಬೇಕು ಅಂತ ಏನೂ ಇಲ್ಲ, ಬೇರೆ ಥರ ಫ್ಯಾಬ್ರಿಕ್ಕು ಕೂಡ ಯೂಸ್ ಮಾಡ್ಕೋಬೋದು. ಮೇಯ್ನು ನೀವು ಕಾಟನ್ ಯೂಸ್ ಮಾಡ್ತೀರಾ ಅಂದರೆ ಸಮ್ಮರಲ್ಲಿ ಲುಕ್ ಚೆನ್ನಾಗಿರತ್ತೆ, ನೀವು ವೇರ್ ಮಾಡೋದಕ್ಕೆ ಕಂಫರ್ಟ್ ಇರತ್ತೆ. ಇಲ್ಲ ನೀವು ಬೇರೆ ಫ್ಯಾಬ್ರಿಕ್ಕು ಕೂಡ ತೊಗೋಬೋದು, ಲೈಕ್ ರಿಯಾನು ಆ ಥರ ಕೂಡ. ನೋಡಿ, ನಾನು 2.5 ಮೀಟರ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಇಲ್ಲಿ ನಾನು ಮೆಜರ್ಮೆಂಟಲ್ಲಿ ತೋರಿಸ್ತಿಲ್ಲ, ನನ್ನ ಓಲ್ಡ್ ಕುರ್ತಿ ಏನಿದೆ ಅದನ್ನು ಯೂಸ್ ಮಾಡಿ ತೋರಿಸ್ತೀನಿ. ಇದು ನೋಡಿ, ಇದು ನೋಡ್ಕೋಬೇಕು, ಚೆಸ್ಟ್ ಎಷ್ಟಿದೆಯೋ ವಿಡ್ತು ಅದನ್ನು ನೋಡ್ಕೋಬೇಕು. ಮೇನಿದೆ ಅದು ನನಗೆ 22 ಇಂಚಸ್ ಇದೆ. ಜಸ್ಟ್ ನಮ್ಮ ಓಲ್ಡ್ ಕುರ್ತಿ ಏನಿದೆ ಅದನ್ನು ತೊಗೊಂಡು ನೀವು ಈ ಚೆಸ್ಟ್ ಪಾರ್ಟ್ ಹತ್ರ ಮೆಜರ್ಮೆಂಟ್ ನೋಡಿಕೊಂಡ್ರೆ ಎಷ್ಟಿದೆಯೋ ಅಷ್ಟು ಕರೆಕ್ಟಾಗಿ ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕು. ನೋಡಿ, ನಾನು ಕಟಿಂಗ್ ಮಾಡಿದ್ದೀನಿ. ಅದನ್ನು ಈ ರೀತಿ 2 ಪೀಸಸ್ ಆಗಿ ತೊಗೋಬೇಕು. ಅದನ್ನು ಈ ರೀತಿ 4 ಫೋಲ್ಡಿಂಗ್ ಮಾಡ್ಕೋಬೇಕು ಫ್ಯಾಬ್ರಿಕ್ಕು. ನಾನು ಈ ಥರ ವಿಡ್ತು ನೋಡಿಕೊಂಡು 22 ಇಂಚಸ್ಗೆ ವಿಡ್ತು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಲೆಂತು ಅಷ್ಟೇ, ನಾನು ಓಲ್ಡ್ ಕುರ್ತಿ ಏನಿದೆ ಅದು ಬಾಡಿ ಲೆಂತ್ ಎಷ್ಟು ಇದೆಯೋ ಅಷ್ಟು ಕರೆಕ್ಟಾಗಿ ನೋಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ 14 ಇಂಚಸ್ ಇದೆ. ಈ ಥರ ನೋಡ್ಕೋಬೇಕು. ನಿಮಗೆ ಬಾಡಿ ಪಾರ್ಟ್ ಲೆಂತ್ ಮತ್ತು ವಿಡ್ತು ಕರೆಕ್ಟಾಗಿ ಬೇಕು ಅಂದರೆ ನಿಮ್ಮ ಹತ್ರ ಓಲ್ಡ್ ಕುರ್ತೀಸ್ ಇದ್ದೇ ಇರತ್ತಲ್ವ, ಅದನ್ನು ಇದ್ರ ಮೇಲೆ ಇಟ್ಕೊಂಡು ಕೂಡ ನೀವು ಮೆಜರ್ಮೆಂಟ್ ತೊಗೊಂಡು ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ನೋಡಿ, ನಾನು ಸೇಮ್ ಓಲ್ಡ್ ಕುರ್ತಿ ಏನಿದೆ ಅದನ್ನು ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಶೋಲ್ಡರ್ ಪಾರ್ಟು ಮತ್ತು ಈ ನೆಕ್ ಲೆಂತು ನೀಟಾಗಿ ಮಾರ್ಕಿಂಗ್ ಮಾಡಿದ್ದೀನಿ. ಹಾಗೆ ಈ ಕಡೆ ಹಾರ್ಮ್ ಏನಿದೆ ಸ್ಲೀವ್ ಪಾರ್ಟ್ದು, ಇದು ಅಷ್ಟೇ ನಾನು ಯಾವ ರೀತಿ ಫಸ್ಟು ಈ ಕುರ್ತಿ ಏನಿದೆ ಮೆಜರ್ಮೆಂಟ್ ಕುರ್ತಿ ಅದು ನೀಟಾಗಿ ಯಾವ ರೀತಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ ಸೇಮ್ ಅದೇ ಥರನೇ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ತೋರಿಸ್ತಾ ಇರೋ ಕುರ್ತಿ ಕೂಡ ನಾನು ಸ್ಟಿಚಿಂಗ್ ಮಾಡಿರೋದೆ, ಆಲ್ರೆಡಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಫಸ್ಟ್ ಚಾನಲಲ್ಲಿರತ್ತೆ. ಆ್ಯಂಡ್ ಇದು ನೀಟಾಗಿ ಈ ಥರ ಈ ಆರ್ಮ್ ಶೇಪ್ ಏನಿದೆ ಅದು ನೀಟಾಗಿ ಮಾರ್ಕಿಂಗ್ ಮಾಡಿದ್ದೀನಿ. ಅದು ನಿಮಗೆ ನೀಟಾಗಿ ಬಂದಿಲ್ಲ ಅಂದರೆ ಜಸ್ಟ್ ಶೋಲ್ಡರ್ಗೆ ಕರೆಕ್ಟಾಗಿ ನೋಡಿಕೊಂಡು ಅದಕ್ಕೆ ಒಂದು 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ ಆರ್ಮು ಕೂಡ ನೀಟಾಗಿ ಬರುತ್ತೆ. ಇಲ್ಲಿ ನಾನು ಫ್ರಂಟ್ ನೆಕ್ ಡೀಪ್ ಬಂದು 5.5 ಇಂಚಸ್ ಇಟ್ಟಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಸ್ವಲ್ಪ ಡೀಪ್ ಇಟ್ಟಿದ್ದೀನಿ. ನಿಮಗೆ ಇನ್ನೂ ಡೀಪ್ ಬೇಕು ಅಂದರೆ 6 ಇಂಚಸ್ಸು ಕೂಡ ಇಟ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಬಾಕ್ಸ್ ಥರ ಮಾರ್ಕಿಂಗ್ ಮಾಡಿದ್ದೀನಿ ನೆಕ್ ಪಾರ್ಟು. ನೀವು ರೌಂಡ್ ಶೇಪು ಇಲ್ಲ ವಿ ಶೇಪು ಕೂಡ ಇಟ್ಕೋಬೋದು. ನಾನು ಇದೇನಿದೆ ಮೆಜರ್ಮೆಂಟ್ ಕುರ್ತಿ ಅದಕ್ಕೆ ವಿ ನೆಕ್ ಇದೆ. ಇದು ನಾನಿಲ್ಲಿ ಬೇರೆ ಥರ ನೆಕ್ ಕಟ್ ಮಾಡಿದ್ದೀನಿ ಅಷ್ಟೇ. ತುಂಬ ಸಿಂಪಲಾಗಿ ಈ ರೀತಿ ಮಾಡಿದ್ದೀನಿ. ಜಸ್ಟ್ ಇದನ್ನು ನೀಟಾಗಿ ಈ ರೀತಿ ಈ ಸ್ಲೀವ್ ಪಾರ್ಟ್ ಏನಿದೆ ಆರ್ಮ್ದು ಅದು ಕಟ್ ಮಾಡಿಕೊಂಡು 2 ಪಾರ್ಟ್ಸನ್ನು ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡಿದಾದಮೇಲೆ ನೆಕ್ಲಂತೂ ಸೇಮ್ ಅದೇ ಥರನೇ ಮಾರ್ಕಿಂಗ್ ಮಾಡ್ಕೋಬೇಕು. ಹಾಗೆ ಬ್ಯಾಕ್ ಸೈಡು ಡೀಪ್ ನೋಡ್ಕೋಬೇಕು, ಎಷ್ಟಿದೆಯೋ ಅಷ್ಟು ಕರೆಕ್ಟಾಗಿ ನೋಡಿಕೊಂಡು ಈ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಮೆಜರ್ಮೆಂಟ್ ಕುರ್ತಿ ಎಷ್ಟು ಇದೆಯೋ ಅಷ್ಟೇ ತೊಗೊಂಡಿದ್ದೀನಿ. 3.5 ಇಂಚಸ್ಗೆ ತೊಗೊಂಡಿದ್ದೀನಿ. ಕೆಲವರು ಕೇಳ್ತಾನೇ ಇರ್ತಾರೆ, ಮೆಜರ್ಮೆಂಟು ನೀವು ತೋರಿಸೋದು ಬೇರೆ ಇರತ್ತೆ, ನಮಗಾಗಲ್ಲ, ಅದಕ್ಕೆ ಕುರ್ತಿನ ಯೂಸ್ ಮಾಡಿ ತೋರಿಸಿ ನಮಗೆ ಆರಾಮಾಗಿ ಕಟಿಂಗ್ ಮಾಡ್ಕೋಬೋದು, ಯೂಸ್ ಆಗುತ್ತೆ ಅಂತ ಕೇಳಿದ್ರು. ಸೊ ಅವರಿಗೆ ಅಂತಲೇ ನಾನು ಈ ಮೆಥಡಲ್ಲಿ ತೋರಿಸ್ತಿದ್ದೀನಿ. ನೋಡಿ, 2 ನೆಕ್ ಪಾರ್ಟ್ಸನ್ನು ನೀಟಾಗಿ ಕಟಿಂಗ್ ಮಾಡಿದ್ದೀನಿ. ಹಾಗೆ ಫ್ರಂಟ್ ಸೈಡು ಒಂದು 1/2 ಇಂಚು ಡೌನ್ಗೆ ಕಟ್ ಮಾಡ್ಕೋಬೇಕು. ನೋಡಿ, ನಾನು ಕಂಪ್ಲೀಟಾಗಿ ಕಟಿಂಗ್ ಮಾಡಿದ್ದೀನಿ. ಇಲ್ಲಿಗೆ ಬಾಡಿ ಪಾರ್ಟ್ ಕಟಿಂಗ್ ಏನಿದೆ ಅದು ರೆಡಿ ಆಯಿತು. ನೀವು ಈ ರೀತಿ ಕಟಿಂಗ್ ಮಾಡೋದ್ರಿಂದ ನಿಮಗೆ ಮೆಜರ್ಮೆಂಟು ಕೂಡ ಅಷ್ಟೇ ಹೆಚ್ಚು ಕಮ್ಮಿ ಬರಲ್ಲ. ಆರಾಮಾಗಿ ನಿಮ್ಮ ಓಲ್ಡ್ ಕುರ್ತಿ ಹೆಂಗಿರತ್ತೋ ಅದೇ ಥರ ನೀವು ಕಟಿಂಗ್ ಮಾಡಿರ್ತೀರಲ್ಲ, ಸೊ ಮೆಜರ್ಮೆಂಟು ಚೆನ್ನಾಗಿರತ್ತೆ ಆ್ಯಂಡ್ ವೇರ್ ಮಾಡೋದಕ್ಕೂ ಕಂಫರ್ಟ್ ಇರತ್ತೆ. ಅದಕ್ಕೆ ನಾನು ಈ ಮೆಥಡಲ್ಲಿ ತೋರಿಸ್ತಿದ್ದೀನಿ. ನೋಡಿ, ನಾನು ಇದಕ್ಕೆ ಒಂದು ನೆಕ್ ಪಟ್ಟಿ ಏನಿದೆ ಅದನ್ನು ಅಟ್ಯಾಚ್ ಮಾಡಬೇಕು. ಅದಕ್ಕೆ ಈ ಥರ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ತಿದ್ದೀನಿ. ನೆಕ್ ಪಟ್ಟಿ ಈ ಥರ ಕಟ್ ಮಾಡ್ಕೋಬೇಕು. ಇಲ್ಲಿ ನನಗೆ ಮ್ಯಾಚಿಂಗ್ ಇರಲಿಲ್ಲ, ಇರೋದನ್ನು ಯೂಸ್ ಮಾಡ್ತಿದ್ದೀನಿ. ನಿಮ್ಗೆ ಇದೇ ಫ್ಯಾಬ್ರಿಕಲ್ಲಿ ಮಿಕ್ಕಿದ್ರೆ ಮೇನ್ ಫ್ಯಾಬ್ರಿಕಲ್ಲಿ ಆರಾಮಾಗಿ ಅದನ್ನೇ ಯೂಸ್ ಮಾಡ್ಕೋಬೋದು. ಬಟ್ ನಾನು ಬೇರೆ ಫ್ಯಾಬ್ರಿಕ್ ಯೂಸ್ ಮಾಡ್ತಿದ್ದೀನಿ. ಇದಕ್ಕೆ ಲೈನಿಂಗ್ ಏನೂ ಬೇಕಾಗಿಲ್ಲ, ಅದಕ್ಕೆ ನಾನು ಲೈನಿಂಗ್ ಹಾಕ್ತಿಲ್ಲ.
ಲೈನಿಂಗ್ ಹಾಕಿದ್ರೆ ಈ ಥರ ಪಟ್ಟಿ ಏನೂ ಅವಶ್ಯಕತೆ ಇರಲ್ಲ ಅಟ್ಯಾಚ್ ಮಾಡೋದು. ಹಾಗೆ ಲೈನಿಂಗು ಸ್ಟಿಚ್ ಮಾಡಿಕೊಂಡು ಅದನ್ನು ಆಪೋಸಿಟ್ ವೇಲಿ ಫೋಲ್ಡ್ ಮಾಡಿಕೊಂಡು ಕೂಡ ಸ್ಟಿಚ್ ಮಾಡ್ಕೋಬೋದು. ಈ ಥರ ನೀವು ಪ್ಲೈನ್ ಫ್ಯಾಬ್ರಿಕ್ಸ್ ತೊಗೊಂಡ್ರೆ ಇದಕ್ಕೆ ಈ ರೀತಿ ಪಟ್ಟಿ ಏನಿದೆ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನಾನು ಇದನ್ನು ಕೂಡ ಕಟ್ ಮಾಡಿ ತೋರಿಸ್ತೀನಿ. ನಾನು ಹೇಳ್ದೆಲ್ಲ ಬಿಗಿನರ್ಸ್ಗೆ ಅಂತಲೇ ಮಾಡ್ತಿದ್ದೀನಿ ಅಂತ, ಅದಕ್ಕೆ ಅವರಿಗೆ ಅರ್ಥ ಆಗಲಿ ಅಂತಲೇ ಪಟ್ಟಿ ಕೂಡ ಕಟ್ ಮಾಡಿ ತೋರಿಸ್ದೆ. ನೋಡಿ, ಕಂಪ್ಲೀಟಾಗಿ ಇದು ಏನಿದೆ ನೆಕ್ ಪಾರ್ಟು ಅದು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡಿಕೊಂಡು ಈ ಮಿಡಿಲಲ್ಲಿ ಫ್ಯಾಬ್ರಿಕ್ ಇರತ್ತಲ್ವ, ಎಕ್ಸ್ಟ್ರಾ ಫ್ಯಾಬ್ರಿಕ್ ಅದನ್ನು ಕಟಿಂಗ್ ಮಾಡ್ಕೋಬೇಕು. ಇದು ಜಸ್ಟ್ ಒಂದು 1 ಇಂಚ್ ಈ ಥರ ನೀವು ಮಾರ್ಜಿನ್ ಬಿಟ್ಕೊಂಡ್ರೆ ಸಾಕಾಗತ್ತೆ. ಜಾಸ್ತಿ ಬಿಟ್ಕೊಂಡ್ರೂ ಚೆನ್ನಾಗಿರಲ್ಲ, ಯಾಕಂದರೆ ಅದನ್ನು ಅಪೋಸಿಟ್ ವೇಲಿ ಫೋಲ್ಡಿಂಗ್ ಮಾಡಿದಾಗ ಮತ್ತೆ ಕಟ್ ಮಾಡ್ಕೋಬೇಕು. ನೋಡಿ, ನಾನು ಜಸ್ಟ್ ಒಂದು 1 ಇಂಚ್ ಮಾತ್ರ ಬಿಟ್ಟಿದ್ದೀನಿ ಅಷ್ಟೇ. ಈ ಥರ ಅಪೋಸಿಟ್ ವೇಲಿ ತೊಗೊಂಡು ಅದನ್ನು ನೀಟಾಗಿ ಒಳಗಡೆಗೆ ಡಬಲ್ ಫೋಲ್ಡಿಂಗ್ ಮಾಡಿಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ನಾನು ತೋರಿಸ್ತಿದ್ದೀನಿ ಈ ರೀತಿ. ಈ ಥರ ಕಾಟನ್ ಕುರ್ತೀಸ್ಗೆ ಇದು ಕ್ಯಾನ್ವಾಸ್ ಅಟ್ಯಾಚ್ ಮಾಡಿ ಹಾಗೂ ಕೂಡ ಪಟ್ಟಿ ಸ್ಟಿಚ್ ಮಾಡ್ತಾರೆ. ನೆಕ್ಕಿನೂ ಚೆನ್ನಾಗಿ ಕಾಣಿಸುತ್ತೆ. ಆ ಮೆಥಡಲ್ಲಿ ಕೂಡ ನಾನು ಕುರ್ತಿ ಮಾಡಿದ್ದೀನಿ, ತುಂಬ ವಿಡಿಯೋಸ್ ಮಾಡಿದ್ದೀನಿ ಕಾಟನ್ ಕುರ್ತೀಸ್ದು, ಸಿಂಪಲ್ ಸ್ಟಿಚ್ ಕುರ್ತೀಸ್ದು. ಅದನ್ನು ಕೂಡ ಟ್ರೈ ಮಾಡಿ ನೋಡಿ, ಈ ಚಾನಲಲ್ಲೇ ಇರತ್ತೆ. ನೋಡಿ, ಕಂಪ್ಲೀಟಾಗಿ ನಾನು 2 ನೆಕ್ ಪಾರ್ಟ್ಸೂ ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಇಲ್ಲಿಗೆ ಪಟ್ಟಿ ಅಟ್ಯಾಚ್ ಮಾಡೋದಾಯಿತು. ಇವಾಗ ನಾನು ಫ್ರಂಟ್ ಪಾರ್ಟ್ ತೊಗೊಂಡಿದ್ದೀನಿ. ಫ್ರಂಟ್ ಪಾರ್ಟಿಗೆ ಈ ಥರ ನಾನು ಇದನ್ನು ಜಸ್ಟ್ ನಾರ್ಮಲಾಗಿ ಮಾರ್ಕಿಂಗ್ ಮಾಡಿ ತೋರಿಸ್ತಿದ್ದೀನಿ. ಟಕ್ಸ್ 2 ಟಕ್ಸ್ ಬರತ್ತೆ ಫ್ರಂಟ್ ಸೈಡ್ದು, ಅದನ್ನು ನೀವು ಸ್ಟಿಚ್ ಮಾಡ್ಕೋಬೇಕು. ಇಷ್ಟೇ ಅಂತ ಏನೂ ಇಲ್ಲ, ಜಸ್ಟ್ ನಾನು ಒಂದು 4 ಇಂಚಸ್ ಲೆಂತ್ ತೊಗೊಂಡಿದ್ದೀನಿ, ಟಕ್ ಲೆಂತು. ನಮ್ಮ ನೆಕ್ ಪಾರ್ಟ್ ಯಾವ ಥರ ಇರುತ್ತೋ ಅದಕ್ಕೆ ಕರೆಕ್ಟಾಗಿ ಸೈಡ್ಗೆ ಬರೋ ಥರ ನೀವು 2 ಟಕ್ಸೂ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಸ್ವಲ್ಪ ಐಡಿಯಾ ಇದ್ದೇ ಇರತ್ತೆ. ನೀವು ವೇರ್ ಮಾಡಿದಾಗ ನಿಮಗೆ ಕರೆಕ್ಟಾಗಿ ಚೆಸ್ಟ್ ಪಾರ್ಟಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀವು ಟಕ್ಸ್ನ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಸ್ಟಿಚಿಂಗ್ ಮಾಡಿದ್ದೀನಿ 2 ಟಕ್ಸೂ ಫ್ರಂಟ್ ಸೈಡ್ದು. ಇವಾಗ ಫ್ರಂಟ್ ಸೈಡ್ದು ಟಕ್ಸ್ ಪಾರ್ಟಿಗೆ ಒಂದು 1 ಇಂಚ್ ಆದರೂ ಹೋಗಿರತ್ತಲ್ವ, ಅದಕ್ಕೆ ಆ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಬ್ಯಾಕ್ ಸೈಡ್ದು ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು. ಆವಾಗ ಬೋತ್ ಫ್ರಂಟು ಮತ್ತು ಬ್ಯಾಕ್ ಏನಿದೆ ಲೆಂತು ಬಿಡ್ತು ಕರೆಕ್ಟಾಗಿರತ್ತೆ. ನೋಡಿ, ಇವಾಗ ಕರೆಕ್ಟ್ ಇದೆ. ಇಲ್ಲಿಗೆ ಬಾಡಿ ಪಾರ್ಟ್ ಏನಿದೆ ಅದು ರೆಡಿ ಆಯಿತು. ಇವಾಗ ಸ್ಲೀವ್ಸ್ ತೋರಿಸ್ತೀನಿ. ಸ್ಲೀವ್ಸ್ಗೂ ಅಷ್ಟೇ ಈ ರೀತಿ ನೀವು ಮೆಜರ್ಮೆಂಟ್ ತೊಗೋಬೇಕು. ನಾನು ಸ್ಲೀವ್ ಮೆಜರ್ಮೆಂಟ್ ತೋರಿಸ್ತಿದ್ದೀನಿ. ನೋಡಿ, ಇಲ್ಲಿ ನನಗೆ 10 ಇಂಚಸ್ ಇದೆ ಹಾರ್ಮ್ದು ಫ್ಯಾಬ್ರಿಕ್ಕು. ಇದನ್ನು ನೀವು ಮೆಜರ್ಮೆಂಟ್ ನೋಡ್ಕೋಬೇಕು. ಹಾರ್ಮ್ ಫ್ಯಾಬ್ರಿಕ್ ಎಷ್ಟಿದೆಯೋ ಅಷ್ಟಕ್ಕೆ ಒಂದು 1 ಇಂಚು ನೀವು ಮಾರ್ಜಿನ್ ಬಿಟ್ಕೋಬೇಕು. ನಾನಿಲ್ಲಿ 10 ಇಂಚಸ್ ಇದೆ ಅಲ್ವಾ, 11 ಇಂಚಸ್ ತೊಗೊಂಡಿದ್ದೀನಿ. 11.5 ಈ ಥರ ಕೂಡ ತೊಗೋಬೋದು. ನೀವು ಸ್ವಲ್ಪ ವಿಡ್ತ್ ಜಾಸ್ತಿ ತೊಗೋಬೇಕು. ಇಲ್ಲಿ ನಾನು ಲೆಂತ್ 15.5 ಇಂಚಸ್ ತೊಗೊಂಡಿದ್ದೀನಿ, ವಿಡ್ತ್ 11 ಇಂಚಸ್ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಇದು ಮಿಡಿಲಲ್ಲಿ ಪ್ಲೀಟ್ಸ್ ಬರುತ್ತೆ, ಒಂದು 2-3 ಪ್ಲೀಟ್ಸ್ ಬರುತ್ತೆ. ಅದಕ್ಕೆ ನಾನು ಒಂದು 1 ಇಂಚು ಎಕ್ಸ್ಟ್ರಾ ಜಾಸ್ತಿ ತೊಗೊಂಡಿದ್ದೀನಿ. ಈ ಥರ ಸ್ಲೀವು ಜೀನ್ಸ್ ಟಾಪ್ಸ್ಗೆಲ್ಲನೂ ಸ್ಟಿಚಿಂಗ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ನಾನು ಈ ಥರ ಮಿಡಲಲ್ಲಿ ಮಾರ್ಕಿಂಗ್ ಮಾಡಿದ್ದೀನಲ್ವ, ಜಸ್ಟ್ ಆ ಕಡೆ ಒಂದು 9 ಇಂಚು ಈ ಕಡೆ ಒಂದು 9 ಇಂಚು ನೀವು ಗ್ಯಾಪ್ ಇರೋ ಥರ ನೋಡ್ಕೋಬೇಕು. ಮಿಡಲಲ್ಲಿ ಎಷ್ಟು ಫ್ಯಾಬ್ರಿಕ್ ಮಿಕ್ಕಿರುತ್ತೋ ಅದನ್ನು ನೀವು ಪ್ಲೀಟ್ಸ್ ಮಾಡ್ಕೋಬೇಕು. ನಾನು ಆ ಕಡೆ 9 ಇಂಚು ಈ ಕಡೆ 9 ಇಂಚು ಈ ಥರ ಮಾರ್ಕಿಂಗ್ ಮಾಡಿದ್ದೀನಿ. ಈ ಮಿಡಲಲ್ಲಿ ಮಿಕ್ಕಿರೋದೆಲ್ಲ ನೀಟಾಗಿ ಚಿಕ್ಕದಾಗಿ ಪ್ಲೀಟ್ಸ್ ಥರ ಮಾಡಿಕೊಂಡು ಪಿನ್ಸ್ ಇಟ್ಕೊತಾ ಇದ್ದೀನಿ. ಓನ್ಲಿ 1 ಸೈಡ್ ಮಾತ್ರ ಈ ಥರ ಇಟ್ಕೋಬೇಕು. ನೋಡಿ, ನಾನು ತೋರಿಸಿದ್ದೀನಿ ನೋಡಿ, ಈ ಥರ ಬರುತ್ತೆ. ಅದನ್ನು ನೀವು ಸ್ಟಿಚಿಂಗ್ ಮಾಡ್ಕೋಬೇಕು. ಆ ಪ್ಲೀಟ್ಸ್ ಮಾತ್ರ ಒಂದು 3-4 ಪ್ಲೀಟ್ಸ್ ಆದ್ರೂ ಕರೆಕ್ಟಾಗಿ ಬರುತ್ತೆ. ಇವಾಗ ನಾನು ಈ ಸ್ಲೀವ್ ಏನಿದೆ ಅದನ್ನು ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಜಸ್ಟ್ ಇಲ್ಲಿ 2.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿಕೊಂಡ್ರೂ ಕೂಡ ಆಗುತ್ತೆ. ಸ್ಲೀವ್ ಶೇಪ್ ತೆಗಿಬೇಕು. ಈ ಪ್ಲೀಟ್ಸು ಸ್ಟಿಚಿಂಗ್ ಮಾಡಿದ್ಮೇಲೆ ನೀವು ಸ್ಲೀವ್ ಶೇಪ್ ತೆಗಿಬೇಕು. ನೋಡಿ, ನಾನು ಸ್ಲೀವ್ ಶೇಪ್ ತೆಗೆದಿದ್ದೀನಿ. ಆ್ಯಂಡ್ ಈ ಕಡೆ ಒಂದು 8 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಜಸ್ಟ್ ಈ ಥರ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನು ನೀವು ಕಟ್ ಮಾಡ್ಕೋಬೇಕು. ನೋಡಿ, ನಾನು ಕಟ್ ಮಾಡಿದೆ, ಈ ರೀತಿ ಬರುತ್ತೆ. ಇದು ಕಟಿಂಗ್ ಆದಮೇಲೆ ಜಸ್ಟ್ ಇದನ್ನು ಈ ರೀತಿ ಓಪನ್ ಮಾಡಿಕೊಂಡ್ರೆ ಈ ರೀತಿ ಬರುತ್ತೆ. ಇದನ್ನು ಈ ಕಾರ್ನರಲ್ಲಿ ಈ ಥರ ನೀಟಾಗಿ ಲೈಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಸ್ವಲ್ಪ ಗ್ಯಾಪ್ ಇರೋ ಥರ ನೋಡ್ಕೋಬೇಕು. ಇದ್ರ ಒಳಗಡೆಗೆ ಎಲಾಸ್ಟಿಕ್ ಬರುತ್ತೆ, ಅದನ್ನು ಸೇರಿಸ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ನಾನು ಇದನ್ನು ಮೆಜರ್ಮೆಂಟ್ ತೋರಿಸ್ತಿದ್ದೀನಿ. ಇದು ಪ್ಲೀಟ್ಸ್ ಎಲ್ಲ ಆದಮೇಲೆ ಸ್ಟಿಚಿಂಗ್ ಆದಮೇಲೆ ನೋಡ್ಕೋಬೇಕು, ಒಂದು 10 ಇಂಚಸ್ ಮೇಲೆ ಆದರೂ ಇರಬೇಕು. ಇದು ನೀವು ಆರ್ಮ್ ಏನಿದೆ ಇದು ಕಮ್ಮಿ ಬಂದರೆ ಹೆಚ್ಚು ಕಮ್ಮಿ ಬರುತ್ತೆ, ಆವಾಗ ಸ್ವಲ್ಪ ಶಾರ್ಟ್ ಬರುತ್ತೆ ಸ್ಲೀವು. ಸೊ ಅಟ್ಯಾಚ್ ಮಾಡೋದಕ್ಕೂ ಆಗಲ್ಲ, ಅದಕ್ಕೆ ಆ ಮೆಜರ್ಮೆಂಟ್ ನೋಡ್ಕೋಬೇಕು. ನೋಡಿ, ನಾನು ಇದು ಎಲಾಸ್ಟಿಕ್ ನನಗೆ ಹ್ಯಾಂಡ್ಗೆ ಎಷ್ಟು ಬೇಕೋ ಅಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ಮೆಜರ್ಮೆಂಟ್ ತೊಗೊಂಡು ಎಲಾಸ್ಟಿಕ್ ಕಟ್ ಮಾಡಿಕೊಂಡು
ಇದನ್ನು ಇದ್ರ ಒಳಗಡೆಗೆ ಸೇರಿಸ್ಕೊಂಡು ಎರಡೂ ಕಾರ್ನರ್ ಏನಿದೆ, ಈ ಕಡೆ ಕಾರ್ನರು ಆ ಕಡೆ ಕಾರ್ನರು ಪಿನ್ಸ್ ಇಡ್ತಾ ಇದ್ದೀನಿ. ಪಿನ್ಸ್ ಇಟ್ಕೊಂಡು ಅದನ್ನು ಓಪನ್ ಇಲ್ದಿರ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ನಾನು ನೀಟಾಗಿ ಇದನ್ನು ಇದೇನಿದೆ ಎಲಾಸ್ಟಿಕ್ ಫ್ಯಾಬ್ರಿಕ್ ನೀಟಾಗಿ ಇದು ಸ್ಪ್ರೆಡ್ ಆಗೋ ಥರ ನೀಟಾಗಿ ಮಾಡ್ಕೊಂಡಿದ್ದೀನಿ ಮೇನ್ ಫ್ಯಾಬ್ರಿಕ್ಕು. ಇವಾಗ ಎರಡು ಕಾರ್ನರ್ ಸ್ಟಿಚಿಂಗ್ ಮಾಡಿದ್ದೀನಲ್ವ, ಸೇಮ್ ಅದೇ ಥರನೇ ಇನ್ನೊಂದು ಸ್ಲೀವು ಕೂಡ ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ಇಲ್ಲಿಗೆ ಕಂಪ್ಲೀಟಾಗಿ ಸ್ಲೀವ್ಸು ರೆಡಿ ಆಯಿತು. ಇವಾಗ ಎರಡೂ ಪಾರ್ಟ್ಸ್ ಏನಿದೆ, ಬೋತ್ ಫ್ರಂಟು ಮತ್ತು ಬ್ಯಾಕು, ಅದನ್ನು ನೀಟಾಗಿ ಶೋಲ್ಡರ್ ಪಾರ್ಟ್ ಹತ್ರ ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಶೋಲ್ಡರ್ ಪಾರ್ಟು ಸ್ವಲ್ಪ ಲೈಟಾಗಿ ರೀತಿ ಡೌನ್ಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ. ನೋಡಿ, ನಾನು ಕಟ್ಟಿಂಗ್ ಮಾಡಿಕೊಂಡು ನೀಟಾಗಿ ತೋರಿಸ್ತಿದ್ದೀನಲ್ವ, ಈ ರೀತಿ ನೀವು ಎರಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡಿಕೊಂಡು ನೀಟಾಗಿ ಶೋಲ್ಡರ್ ಎಲ್ಲ ಸ್ಟಿಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಬಾಡಿ ಪಾರ್ಟು ರೆಡಿ ಆಗುತ್ತೆ. ನೋಡಿ, ಕಂಪ್ಲೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ತುಂಬ ಸಿಂಪಲ್ ಇರುತ್ತೆ, ಟ್ರೈ ಮಾಡಿ ನೋಡಿ. ನೋಡಿ, ಕಂಪ್ಲೀಟಾಗಿ ಬಾಡಿ ಪಾರ್ಟ್ ರೆಡಿ ಆಯ್ತಲ್ವ. ಇವಾಗ ನಾನು ಬಾಟಮ್ ತೋರಿಸ್ತೀನಿ. ಬಾಟಮ್ ತುಂಬ ಈಸಿ ಇರುತ್ತೆ. ಜಸ್ಟ್ ನಾನು ಈ ಫ್ಯಾಬ್ರಿಕ್ ಏನಿದೆ, ಮಿಕ್ಕಿರೋ ಫ್ಯಾಬ್ರಿಕ್ಕು, ರಿಮೈನಿಂಗ್ ಫ್ಯಾಬ್ರಿಕ್ಕು, ಅದನ್ನು ನಾನು ಬಾಟಮ್ಗೆ ಯೂಸ್ ಮಾಡ್ತಿದ್ದೀನಿ. ಇದು ಇಷ್ಟೇ ಅಂತ ಏನಿಲ್ಲ, ಜಸ್ಟ್ ನಾನು ತೋರಿಸ್ತಿದ್ದೀನಿ ಮಿಕ್ಕಿರೋದು ಇಷ್ಟೇ ಅಂತ. ಅದು 40 ಇಂಚಸ್ ಇದೆ ವಿಡ್ತು, ಆ್ಯಂಡ್ ಲೆಂತ್ ಬಂದು 27 ಇಂಚಸ್ ಇದೆ. ನಿಮಗಿನ್ನೂ ಲೆಂತ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಫ್ಯಾಬ್ರಿಕ್ ಜಾಸ್ತಿ ತೊಗೋಬೇಕು. ಒಂದು 3 ಮೀಟರ್ ಮೇಲೆ ತೊಗೊಂಡ್ರೆ ಇನ್ನೂ ಲೆಂತ್ ಜಾಸ್ತಿ ಬರುತ್ತೆ. ನಾನು ಯೂಸ್ ಮಾಡಿರೋದೇ 2.5 ಮೀಟರ್ ಅಲ್ವಾ, ಅದಕ್ಕೆ ಸ್ವಲ್ಪ ಕಮ್ಮಿನೇ ಇದೆ ಲೆಂತು. ನಿಮಗೆ ಈ ಥರ ಸ್ವಲ್ಪ ಶಾರ್ಟೇ ಇರಬೇಕು ಅಂದರೆ ಈ ರೀತಿಯೇ ನೀವು ಟ್ರೈ ಮಾಡಿ ನೋಡಿ. ನೋಡಿ, ರಿಮೈನಿಂಗ್ ಫ್ಯಾಬ್ರಿಕ್ ಏನಿದೆ ಅದು ನೀಟಾಗಿ ಪ್ಲೀಟ್ಸು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಸ್ಟಿಚ್ ಮಾಡಿ ತೋರಿಸಿಲ್ಲ, ಸ್ವಲ್ಪ ಬೇಸಿಕ್ಕು ಅಂತಲೇ ಜಸ್ಟ್ ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ಥರ ಸ್ಟಿಚಿಂಗ್ ಮಾಡಿಕೊಂಡು ಇದು ಮೆಜರ್ಮೆಂಟ್ ನೋಡ್ಕೋಬೇಕು ಅಷ್ಟೇ ನೀವು. ವೇಸ್ಟ್ ಪಾರ್ಟ್ ಕಡೆಗೆ ಬಾಡಿ ಪಾರ್ಟು ಮತ್ತು ವೇಸ್ಟ್ ಪಾರ್ಟ್ ಈ ಬಾಟಮ್ದು ಒಂದೇ ಮೆಥಡ್ ಇರಬೇಕು ಲೆಂತು. ಆ ಥರ ನೋಡಿಕೊಂಡು ನೀವು ಪ್ಲೀಟ್ಸು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿಕೊಂಡು ಬಾಟಮ್ ಏನಿದೆ ಅದು ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ಈ ಕುರ್ತಿ ಏನಿದೆ ಅದು ರೆಡಿ ಆಗುತ್ತೆ. ನಾನು ಇದಕ್ಕೆ ಥ್ರೆಡ್ಸು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಜಸ್ಟ್ ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕು, ಇದ್ರ ಒಳಗಡೆಗೆ ಸೇರಿಸ್ಕೊಂಡು. ಇದು ತುಂಬ ಸಿಂಪಲ್ಲು, ನೆಕ್ಸ್ಟ್ ಟೈಮ್ ತೋರಿಸ್ಕೊಡ್ತೀನಿ. ಇದು ಆಪ್ಷನಲ್ಲು ಬೇಕು ಅಂದರೆ ಅಟ್ಯಾಚ್ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ. ಬಟ್ ಈ ಥರ ಶಾರ್ಟ್ ಡ್ರೆಸ್ಸಸ್ಗೆ ಚೆನ್ನಾಗಿರತ್ತೆ. ನಿಮಗೆ ಲೂಸ್ ಇದ್ರೂ ಇದನ್ನು ಕಟ್ಕೋಬೋದು. ಕಂಪ್ಲೀಟಾಗಿ ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಇದೇ ಥರ ಹೊಸ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಕಂಪ್ಲೀಟಾಗಿ ಲುಕ್ ವೈಸ್ ಈ ಥರ ಇದೆ ಫ್ರಾಕು.